ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 4 ಜನರ ಒಂದು ಬಾಲ ಮೂರ್ತಿಯನ್ನ ತೊಟ್ಲಿಗೆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಯಾಕೆ ನಾಳೆ ಅಷ್ಟೊಂದು ಮಹತ್ವ ಪಡೆದಿದೆ ಅಂತಂದ್ರೆ, ಇಂತಹ ಒಂದು ದೊಡ್ಡ ದೇವಸ್ಥಾನ ಭವ್ಯ ರಾಮ ಮಂದಿರ ಏನಿತ್ತೋ ಆ ರಾಮ ಮಂದಿರ ಹಾಗೆ ಉಳ್ಕೊಂಡಿತ್ತು. ಆದರೆ 1526ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಅದರ ಮೇಲೆ ಆಕ್ರಮಣ ಆಯಿತು. ಅಂದ್ರೆ ನಮಸ್ಕಾರ. ಈಗ ನಾಳೆ ಆಗ್ತಿರುವ ರಾಮ ಜನ್ಮಭೂಮಿ, ಶ್ರೀರಾಮ ಜನ್ಮಭೂಮಿ ಅಯೋಧ್ಯದ ಪ್ರತಿಷ್ಠಾಪನೆ ಬಗ್ಗೆ ಚಿಕ್ಕ ಮಕ್ಕಳು ನಮ್ಮಂತವರು ಏನು ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ? ಏನ್ ಪ್ರಭಾವ? ನಾಳೆ ಆಗ್ತಾ ಇರೋಂಥದ್ದು ಬಾಲರಾಮನ ಪ್ರತಿಷ್ಠಾಪನೆ. ಬಾಲರಾಮ ಅಂತಂದ್ರೆ ಸುಮಾರು 5-6 ವರ್ಷಗಳ ವಯಸ್ಸಿನಲ್ಲಿ ರಾಮ ಯಾವ ರೀತಿ ಇದ್ದ ಆ ರೀತಿಯ ರಾಮನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋಂಥದ್ದು. ಮುಖ್ಯ ಗರ್ಭಗುಡಿಯಲ್ಲಿ ರಾಮನ ಮುಖ್ಯ ವಿಗ್ರಹ ಒಂದೇ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಅಲ್ಲಿ ಇದು ನಡೀತಾ ಇದೆ. ಏನು ಅಂತಂದ್ರೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 4 ಜನರ ಒಂದು ಬಾಲ ಮೂರ್ತಿಯನ್ನ ತೊಟ್ಲಿಗೆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಯಾಕೆ ನಾಳೆ ಅಷ್ಟೊಂದು ಮಹತ್ವ ಪಡೆದಿದೆ ಅಂತಂದ್ರೆ, ಸುಮಾರು 580 ವರ್ಷಗಳ ನಂತರ ನಮಗೆ ವಾಪಸ್ ರಾಮನನ್ನ ಅಯೋಧ್ಯೆಗೆ ಅವನ ಸ್ಥಾನಕ್ಕೆ ಕರ್ಕೊಂಡು ಬರುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ನಮ್ಮ ಅಯೋಧ್ಯೆ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಆಕ್ರಮಣಗಳಿಗೆ ಒಳಗಾಯ್ತು. ನಾವೆಲ್ಲ ಕೇಳಿರೋದು ಕೊನೆಯಲ್ಲಿ ಬಾಬರ್ ಬಂದು ಕಟ್ಟಡ ಒಡೆದ ಅನ್ನೋದು ಮಾತ್ರ. ಆದರೆ ಅದಕ್ಕೂ ಮುಂಚೆ 10 ಜನ ಮುಸಲ್ಮಾನ ದೊರೆಗಳು ಅಯೋಧ್ಯೆಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಉದಾಹರಣೆಗೆ ಸಿಕಂದರ್ ಲೋಧಿ ಇರಬಹುದು, ಮೊಹಮ್ಮದ್ ಗಜನಿ ಸತತ 20 ಬಾರಿ ಅಯೋಧ್ಯೆಯನ್ನ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅಲ್ಲಿಯ ಹಿಂದೂಗಳ ಒಂದು ರೆಸಿಸ್ಟೆನ್ಸ್ ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ 20 ಬಾರಿ ಅವನನ್ನ ಸೋಲಿಸಿ ವಾಪಸ್ ಕಳಿಸಿದ್ರು. ಯಾಕೆಂದ್ರೆ ಅಯೋಧ್ಯೆ ಅನ್ನೋದು ಕೇವಲ ಒಂದು ದೇವಸ್ಥಾನ ಅಥವಾ ಒಂದು ಧಾರ್ಮಿಕ ಕ್ಷೇತ್ರ ಆಗಿರಲಿಲ್ಲ, ತುಂಬಾ ಕಲ್ಚರಲಿ ರಿಚ್ ಇರೋಂಥ ಒಂದು ಪ್ಲೇಸ್. ಅಲ್ಲಿ ಸಾಂಸ್ಕೃತಿಕ ರಾಜಧಾನಿ ಆಗಿತ್ತು, ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ನಡೀತಾ ಇತ್ತು. ಅಲ್ಲಿ ಅಯೋಧ್ಯೆಯನ್ನೇ ಕೇಂದ್ರವಾಗಿಟ್ಕೊಂಡು ಸಾವಿರಾರು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ರು. ಮತ್ತೆ ನಮ್ಮ ದೇಶದ ಬೇರೆ ಎಲ್ಲ ಉತ್ತರ ಭಾರತದ ಬೇರೆ ಎಲ್ಲ ಜಾಗಗಳಿಗೆ ಹೋಗೋದಕ್ಕೂ ಕೂಡ ಅಯೋಧ್ಯೆ ಮತ್ತು ಸರಿಯೂ ತೀರ ಇದೊಂದು ಕೊಂಡಿಯಾಗಿ ಇತ್ತು. ಮಹಾಭಾರತದ ಸಮಯದಿಂದನೂ ಹಿಡಿದು ಸಾಕಷ್ಟು ಬಾರಿ ಅಯೋಧ್ಯೆಯಲ್ಲಿ ಬೇರೆ ಬೇರೆ ರೀತಿಯ ವಿಕೋಪಗಳಿಗೆ ಒಳಗಾಗಿದ್ರು ಕೂಡ ರಾಜ ವಿಕ್ರಮಾದಿತ್ಯ ಕಟ್ಟಿದಂತಹ ಒಂದು ದೊಡ್ಡ ದೇವಸ್ಥಾನ ಭವ್ಯ ರಾಮ ಮಂದಿರ ಏನಿತ್ತೋ ಆ ರಾಮ ಮಂದಿರ ಹಾಗೆ ಉಳ್ಕೊಂಡಿತ್ತು. ಆದರೆ 1526ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಅದರ ಮೇಲೆ ಆಕ್ರಮಣ ಆಯಿತು. ಅಂದ್ರೆ ಹಿಂದೂಗಳು ಸೋಲೊಪ್ಕೋಬೇಕು ಬಂತು. 28ನೇ ಇಸ್ವಿನಲ್ಲಿ ಅದು ಸಂಪೂರ್ಣವಾಗಿ ನೆಲಸಮ ಆಯಿತು. ಅದರ ದೃಶ್ಯ ಹೇಗೆ ಅಂತ ಹೇಳ್ತಾರೆ, ಬಾಬರ್ ತನ್ನ ಸೈನಿಕರನ್ನ ಕಳಿಸಿ ಮದ್ದು ಗುಂಡುಗಳಿದ್ದಂತಹ ಒಂದು ತುಪಾಕಿಗಳಿಂದ ಅದನ್ನ ಉಡಾಯಿಸ್ತಾನೆ. ಹಾಗೆ ಸೋಲೊಪ್ಕೊಂಡಿದ್ದಂಥದ್ದು ಸುಮಾರು 500 ವರ್ಷಗಳ ಹೋರಾಟ ಪ್ರಯತ್ನದ ನಂತರ ಈಗ ಕಾನೂನಾತ್ಮಕ ಹೋರಾಟವಾಗಿ ರಾಮ ಅಂತಂದ್ರೆ ನ್ಯಾಯಮೂರ್ತಿ ಅಂತ ಹೇಳ್ತಾರೆ. ಕಾನೂನು ಪ್ರಕಾರ ಇದೇನೊಂದು ಸಿವಿಲ್ ಕೇಸು ಕೋರ್ಟಲ್ಲಿ ನಡೀತಾ ಇತ್ತು, ರಾಮನೇ ಪಾರ್ಟಿಯಲ್ಲಿ. ಆ ಒಂದು ಕೇಸಲ್ಲಿ ರಾಮ ವಿಜೇತನಾಗಿ ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ಮುಂದಿನ 100,000 ವರ್ಷಗಳಿಗೆ ನಮ್ಮ ದೇಶದ ಭವಿಷ್ಯಕ್ಕೆ ಮತ್ತು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ಒಂದು ದೊಡ್ಡ ನಾಂದಿ ಆಗಲಿದೆ. ಹೀಗಾಗಿ ನಾವೆಲ್ಲರೂ ಹಿಸ್ಟರಿಯಲ್ಲಿ ನಾವು ನೋಡ್ಬೇಕಾಗಿರೋಂಥದ್ದು ಏನು ಅಂತಂದ್ರೆ, ಬಾಬರ್ ವಾಸ್ ನಾಟ್ ದಿ ಓನ್ಲಿ ಮ್ಯಾನ್ ಟು ಅಟ್ಯಾಕ್ ಅಯೋಧ್ಯ. ಸಾಕಷ್ಟು ಜನರ ಒಂದು ಹೋರಾಟ ಮತ್ತು ಇದರ ನಾವು ಈಗ ಕತೆ ಕೇಳ್ತೀವಿ. 100 ಜನರು ಬಲಿದಾನ ಮಾಡಿದ್ದಾರೆ, ಇದೆಲ್ಲವೂ ಕೇಳ್ತೀವಿ. ಅದಕ್ಕೆ ಮುಂಚೆನೂ ಕೂಡ ಆಕ್ರಮಣ ಆಗ್ತಾ ಇತ್ತು, ಮತ್ತೆ ತಲೆ ಎತ್ತುತ್ತಾ ಇದ್ವಿ. ಮತ್ತೆ ಇವಾಗ್ಲೂ ಅಷ್ಟೇ ತುಂಬಾ ಕಾಂಪ್ಲೆಸೆಂಟ್ ಆಗುವಂತ ಅವಶ್ಯಕತೆ ಇಲ್ಲ. ಮುಂದೆನೂ ಕೂಡ ರಾಮರಾಜ್ಯ ಇದೆಲ್ಲ ಹೀಗೆ ಇರಬೇಕು ಅಂತಂದ್ರೆ ನಾವೆಲ್ಲರೂ ಜಾಗೃತರಾಗಿ ಒಟ್ಟಾಗಿ ಇಡೀ ದೇಶ ಒಂದು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಇದ್ರೆ ಮಾತ್ರ ಈ ರಾಮ ಮಂದಿರನೂ ಉಳಿಯುತ್ತೆ, ನಮ್ಮ ದೇಶನೂ ಉಳಿಯುತ್ತೆ. ಜೈ ಶ್ರೀರಾಮ್. ಧನ್ಯವಾದಗಳು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.